ಈಗ ಮೆಂಡಲೆ ಡೆಸ್ಕ್ಟಾಪ್ ವರ್ಷನನ್ನು ಯಾವ ರೀತಿ ಡೌನ್ಲೋಡ್ ಮಾಡೋದು ಅಂತ ನೋಡೋಣ. ಗೂಗಲ್ ಕ್ರೋಮಿಗೆ ಬನ್ನಿ. ಕ್ರೋಮಿಗೆ ಬಂದು ಮೆಂಡಲೆ ಅಂತ ಟೈಪ್ ಮಾಡಿ, mendeley.com ಅಂತ ಟೈಪ್ ಮಾಡಿ. ಆವಾಗ ಅದು mendeley.com ಅಂತ ಟೈಪ್ ಮಾಡಿದ ನಂತರ ಅದು ಈ ವೆಬ್ಸೈಟಿಗೆ ಹೋಗುತ್ತೆ. ಇಲ್ಲಿ ನಾವು ಅಕೌಂಟನ್ನು ಕ್ರಿಯೇಟ್ ಮಾಡೋಣ. ನಿಮ್ಮ ಅಕೌಂಟ್ ಆಲ್ರೆಡಿ ಇದ್ದರೆ ನೀವು ಸೈನ್ ಇನ್ ಮಾಡ್ಬೋದು, ಇಲ್ಲದಿದ್ದರೆ ಒಂದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡೋಣ. ಇಲ್ಲಿ ಆಲ್ರೆಡಿ ನನ್ನ ಅಕೌಂಟ್ ಇರೋದ್ರಿಂದ ಅದು ಈ ಥರ ಡಿಸ್ಪ್ಲೇ ಆಗ್ತಾ ಇದೆ. ನಾನು ಬೇರೆ ಅಕೌಂಟಿಂದ ನಾನು ಸೈನ್ ಇನ್ ಮಾಡೋದಕ್ಕೆ ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ವ್ಯಾಲಿಡ್ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ, ಅದರ ನಂತರ ಕಂಟಿನ್ಯೂ ಅಂತ ಒತ್ತಿ. ಇಲ್ಲಿ ನಿಮ್ಮ ಹೆಸರು ಟೈಪ್ ಮಾಡಿ, ಫ್ಯಾಮಿಲಿ ನೇಮ್, ನಿಮ್ಮ ಸರ್ನೇಮ್ ಏನಾದರೂ ಇದ್ದರೆ ಹಾಕಿ. ಪಾಸ್ವರ್ಡ್, ಒಂದು ಸ್ಟ್ರಾಂಗ್ ಪಾಸ್ವರ್ಡನ್ನು ಸೆಟ್ ಮಾಡಿ. ಅದರ ನಂತರ ರಿಜಿಸ್ಟರ್ ಅಂತ ಮಾಡಿ. ರಿಜಿಸ್ಟರ್ ಅಂತ ಬಂದಾಗ ಇಲ್ಲಿ ನನ್ನ ಅಕೌಂಟ್ ಇದೆ ಅಂತ ತೋರಿಸ್ತಾ ಇದೆ. ಇದನ್ನು ಕಂಟಿನ್ಯೂ ಟು ಮೆಂಡಲೆ ಅಂತ ಮಾಡೋಣ. ಈಗ ಇದು ನಿಮ್ಮ ಬಗ್ಗೆ ಕೇಳುತ್ತೆ. ಕರೆಂಟ್ ರೋಲ್ ಏನು ನಿಮ್ಮದು? ಕರೆಂಟ್ ರೋಲ್ ಲೆಕ್ಚರರ್, ಪ್ರೊಫೆಸರ್, ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಏನಾದರೂ ಯಾವುದಕ್ಕೆ ರಿಲೇಟೆಡ್ ಇದೆಯೋ ಅದಕ್ಕೆ ಹಾಕಿ. ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಇಲ್ಲ, ಅದಕ್ಕೆ ನಾನು ಲೆಕ್ಚರರ್ ಅಂತ ಹಾಕ್ತಾ ಇದ್ದೀನಿ. ಫೀಲ್ಡ್ ಆಫ್ ಸ್ಟಡಿ ನಿಮ್ಮ ಏರಿಯಾ ಹಾಕಿ, ಯಾವ ಏರಿಯಾ ಇದೆಯೋ ಅದನ್ನು ಹಾಕಿ. ನಾನು ಇಲ್ಲಿ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಅಕೌಂಟಿಂಗ್ ಅಂತ ಹಾಕ್ತಾ ಇದ್ದೀನಿ. ಕಂಟಿನ್ಯೂ ಟು ಮೆಂಡಲೆ ಅಂತ ಮಾಡಿ. ಇಲ್ಲಿ ಈಗ ಇದು ಒಂದು ವೆಬ್ಸೈಟ್ ವರ್ಷನ್ ಓಪನ್ ಆಗಿದೆ, ವೆಬ್ ವರ್ಷನ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ ಸರ್ಚ್ ಲೈಬ್ರರಿ, ನನ್ನ ಹೆಸರು ಡಿಸ್ಪ್ಲೇ ಆಗ್ತಾ ಇದೆ. ಇಲ್ಲಿ ನಾವು ಮೆಂಡಲೆ ರೆಫರೆನ್ಸ್ ಮ್ಯಾನೇಜರನ್ನು ಡೌನ್ಲೋಡ್ ಮಾಡ್ಬೋದು. ಇಲ್ಲಿದೆ ಡೌನ್ಲೋಡ್ ಮೆಂಡಲೆ ಡೆಸ್ಕ್ಟಾಪ್ ಫಾರ್ ವಿಂಡೋಸ್ ಅಂತ ಇದೆ. ಇಲ್ಲೀಗ ಡೌನ್ಲೋಡ್ ಮೆಂಡಲೆ ಡೆಸ್ಕ್ಟಾಪ್ ಫಾರ್ ವಿಂಡೋಸ್ ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಈಗ ಇದು ಡೌನ್ಲೋಡ್ ಕಂಪ್ಲೀಟ್ ಆಗಿದೆ. ಇದನ್ನು ನಾವು ಕ್ಲಿಕ್ ಮಾಡೋಣ. ಇಲ್ಲಿ ಡು ಯು ವಾಂಟ್ ಟು ಅಲೌ ದಿಸ್ ಆ್ಯಪ್ ಟು ಮೇಕ್ ಚೇಂಜಸ್ ಟು ಯುವರ್ ಡಿವೈಸ್ ಅಂತ ಇದೆ. ಸೊ ಇದನ್ನು ನಾವು ಎಸ್ ಅಂತ ಮಾಡೋಣ. ನೆಕ್ಸ್ಟ್ ಅಂತ ಮಾಡಿ, ಇದು ಇನ್ಸ್ಟಾಲ್ ಆಗುತ್ತೆ. ಐ ಎಗ್ರಿ ಅಂತ ಮಾಡೋಣ. ಈಗ ಡೆಸ್ಟಿನೇಷನ್ ಫೋಲ್ಡರ್ ಕೊಡಿ. ಇದನ್ನು ಎಲ್ಲಿ ನೀವು ಸೇವ್ ಮಾಡಬೇಕು ಅಂತ ನಾನು ಇದನ್ನು ಡೆಸ್ಕ್ಟಾಪಿಗೆ ಕೊಡ್ತೀನಿ. ನಿಮಗೆ ಅದು ಎಲ್ಲಿ ಇರಬೇಕು ಅಂತ ಇರುತ್ತೋ ಅದರ ಡೆಸ್ಟಿನೇಷನ್ ಕೊಡಿ. ನೆಕ್ಸ್ಟ್ ಅಂತ ಮಾಡಿ, ಆಮೇಲೆ ಇನ್ಸ್ಟಾಲ್ ಅಂತ ಮಾಡಿ. ಈಗ ಅದು ಇನ್ಸ್ಟಾಲ್ ಆಗ್ತಾ ಇದೆ. ಈಗ ನೋಡ್ಬೋದು ಇದು ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ ನಂತರ ನೋಡಿ ಇಲ್ಲಿ ಫಿನಿಶ್ ಅಂತ ಕ್ಲಿಕ್ ಮಾಡಿ. ಈಗ ನಾವು ಡೆಸ್ಕ್ಟಾಪಿಗೆ ಹೋಗಿ ಅದನ್ನು ಓಪನ್ ಮಾಡೋಣ. ಈಗ ನೋಡಿ ನಮ್ಮ ಮೆಂಡಲೆ ಡೆಸ್ಕ್ಟಾಪ್ ಓಪನ್ ಆಗಿದೆ. ಇಲ್ಲಿ ನೀವು ಯಾವ ಇಮೇಲಿಂದ ರಿಜಿಸ್ಟರ್ ಮಾಡಿದ್ದೀರೋ ಅದನ್ನು ಮತ್ತೆ ಎಂಟರ್ ಮಾಡಬೇಕಾಗತ್ತೆ.
ನೀವು ಪ್ರತಿ ಸಲ ಓಪನ್ ಮಾಡುವಾಗಲೂ ನೀವು ಇಮೇಲನ್ನು ಎಂಟರ್ ಮಾಡಬೇಕಾಗುತ್ತೆ. ಪಾಸ್ವರ್ಡ್ ನೀವು ಆಲ್ರೆಡಿ ಸೆಟ್ ಮಾಡಿರೋ ಪಾಸ್ವರ್ಡನ್ನು ಇಲ್ಲಿ ಹಾಕಿ. ಸೈನ್ ಇನ್ ಅಂತ ಮಾಡಿ. ನೀವು ಸೈನ್ ಇನ್ ಅಂತ ಮಾಡಿದ ನಂತರ ನಿಮಗೆ ಮೆಂಡಲೆ ಡೆಸ್ಕ್ಟಾಪ್ ಈ ಥರ ಓಪನ್ ಆಗುತ್ತೆ. ಸೊ ಇಲ್ಲಿ ವೆಲ್ಕಮ್ ಟು ಮೆಂಡಲೆ ಅಂತ ಒಂದು ಮೆಸೇಜ್ ಬರುತ್ತೆ. ಇಲ್ಲಿ ನಿಮಗೆ ರೆಫರೆನ್ಸ್ ಮ್ಯಾನೇಜರ್ ಮತ್ತು ಸೈಟೇಷನ್ ಪ್ಲಗ್ ಇನ್ ಫಾರ್ ಮೈಕ್ರೋಸಾಫ್ಟ್ ವರ್ಡ್ ಅಂತ ಇದೆ. ಇದೆರಡರ ಬಗ್ಗೆ ನಾನು ಸ್ವಲ್ಪ ಸಮಯದ ನಂತರ ನಿಮಗೆ ಹೇಳ್ತೀನಿ. ಸದ್ಯಕ್ಕೆ ನಾನು ಇದನ್ನು ಕ್ಲೋಸ್ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇಂಟರ್ಫೇಸ್ ಈ ಥರ ಕಾಣಿಸುತ್ತೆ, ಮೆಂಡಲೆ ಡೆಸ್ಕ್ಟಾಪ್ ಅಂತ. ಸೊ ಈಗ ಮ್ಯಾಕ್ಸಿಮೈಸ್ ಮಾಡಿದರೆ ನಿಮಗೆ ಇಲ್ಲಿ ನೋಡ್ಬೋದು, ಇಲ್ಲಿ ಆ್ಯಡ್ ಅಂತ ಒಂದು ಟ್ಯಾಬ್ ಕಾಣಿಸುತ್ತೆ. ಆ್ಯಡ್ ಅಂತಂದರೆ ಇಲ್ಲಿ ನೀವು ಫೈಲ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಸೊ ಫೈಲ್ಸನ್ನು ಆ್ಯಡ್ ಮಾಡಬೇಕಾದ್ರೆ 4 ರೀತಿಯಲ್ಲಿ ನೀವು ಫೈಲ್ಸ್ಗಳನ್ನು ಆ್ಯಡ್ ಮಾಡ್ಬೋದು. ಫಸ್ಟ್ ಹೇಗಂದರೆ, ನಿಮ್ಮ ಫೈಲ್ ಎಲ್ಲಿದೆಯೋ ಅಲ್ಲಿಂದ PDF ಅನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ಬೋದು. ಸೊ ಈಗ ನಾನು ಡೆಸ್ಕ್ಟಾಪಲ್ಲಿ ಒಂದು ಫೋಲ್ಡರಲ್ಲಿ ಆರ್ಟಿಕಲ್ಸನ್ನು ಸೇವ್ ಮಾಡಿದ್ದೀನಿ. ಸೊ ನೋಡೋಣ ಅದನ್ನು ನಾವು ಯಾವ ಥರ ಇಲ್ಲಿ ಡ್ರಾಪ್ ಮಾಡ್ಬೋದು ಅಂತ. ಈಗ ಇಲ್ಲಿ ಒಂದು PDF ಇದೆ. ಇದನ್ನು ನಾನು ಸಿಲೆಕ್ಟ್ ಮಾಡಿ ಈ ಥರ ಮೆಂಡಲೆಗೆ ತಗೊಂಡು ಬರ್ತೀನಿ. ತಗೊಂಡು ಬಂದು ಇಲ್ಲಿ ಡ್ರಾಪ್ ಮಾಡ್ತೀನಿ. ಸೊ ನೋಡಿ, ಈಗ ಈ ಒಂದು PDF ಇಲ್ಲಿ ಡ್ರಾಪ್ ಆಗಿದೆ. ಇದನ್ನು ನಾವು ಈ ಥರ ಎಲ್ಲಿಂದ ಬೇಕಾದರೂ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ಬೋದು. ಎರಡನೇ ಥರ ಹೇಗೆ ಅಂದರೆ, ನಿಮಗೆ ಒಂದು ವೇಳೆ ಫೋಲ್ಡರ್ ಎಲ್ಲಿದೆ ಅಂತ ಗೊತ್ತಿದ್ದಿದ್ರೆ ಆ ಫೋಲ್ಡರಿಂದ ಫೈಲ್ಸನ್ನು ನೀವು ಇಲ್ಲಿ ತರ್ಬೋದು. ಈಗ ಡೆಸ್ಕ್ಟಾಪಿಗೆ ಹೋಗ್ತೀನಿ. ಡೆಸ್ಕ್ಟಾಪ್ನ ಸೋರ್ಸ್ ಎಲ್ಲಿ ನಿಮ್ಮದು ಪೇಪರ್ಸನ್ನು ಸೇವ್ ಮಾಡಿದ್ದೀರೋ, PDF ಅನ್ನು ಸೇವ್ ಮಾಡಿದ್ದೀರೋ ಅಲ್ಲಿಂದ ನೀವು ಪೇಪರ್ಗಳನ್ನು ಈ ಕಡೆ ಟ್ರಾನ್ಸ್ಫರ್ ಮಾಡ್ಬೋದು. ಸೊ ಇದನ್ನು ನಾನು ಈ ಪೇಪರನ್ನು ಈ ಕಡೆ ತಗೊಳ್ತಾ ಇದ್ದೀನಿ. ಸೊ ಒಂದನ್ನು ನಾನು ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದೆ, ಇನ್ನೊಂದನ್ನು ನಾನು ಒಂದು ಸ್ಪೆಸಿಫಿಕ್ ಫೋಲ್ಡರಿಂದ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ಈಗ ನಾನು ಒಂದು ಸೆಪರೇಟ್ ಫೋಲ್ಡರೇ ಮಾಡಿದರೆ ಆ ಪೂರ ಫೋಲ್ಡರನ್ನು ನಾನು ಈ ಕಡೆ ಟ್ರಾನ್ಸ್ಫರ್ ಕೂಡ ಮಾಡ್ಬೋದು. ಇಲ್ಲಿ ನಾನು ಆ್ಯಡ್ ಮಾಡ್ಬೋದು. ಇಲ್ಲಿ ಒಂದು ಆ್ಯಡ್ ಫೈಲ್ಸ್ ಅಂತ ಇದೆ. ಆ್ಯಡ್ ಫೈಲ್ಸ್ ಅಂದರೆ ನಾವು ಇಂಡಿವಿಜುವಲ್ ಫೈಲ್ಸನ್ನು ತಗೋಬೋದು. ಇಲ್ಲಿ ಆ್ಯಡ್ ಫೋಲ್ಡರ್ ಅಂತ ಬಂದಾಗ ನಾವು ಫೋಲ್ಡರನ್ನು ಕಂಪ್ಲೀಟ್ಲಿ ಈ ಕಡೆ ತಗೊಳ್ಬೋದು. ಸೊ ಡೆಸ್ಕ್ಟಾಪಲ್ಲಿ ಫೋಲ್ಡರ್ ಇದೆ. ನಾನೊಂದು ಆಲ್ರೆಡಿ ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ಹೇಳಿದ್ನಲ್ಲ, ರಿಸರ್ಚ್ ಆರ್ಟಿಕಲ್ಸ್ ಅಂತ ಇದೆ. ಈ ಫೋಲ್ಡರನ್ನು ನಾನು ಇಲ್ಲಿ ತರ್ತಾ ಇದ್ದೀನಿ. ನೋಡಿ, ಈಗ ಆ ಫೋಲ್ಡರಲ್ಲಿರುವಂತಹ ಎಲ್ಲ ಆರ್ಟಿಕಲ್ಸ್ ಕೂಡ ನಾನು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ದೀನಿ. ಸೊ ಈಗ ಈ ಥರ ನಾವು ಫೈಲ್ಸ್ಗಳನ್ನು ಆ್ಯಡ್ ಮಾಡ್ಬೋದು, ಡಾಕ್ಯುಮೆಂಟ್ಸನ್ನು ಆ್ಯಡ್ ಮಾಡ್ಬೋದು. ಇನ್ನು 4ನೇ ಥರ ಅಂದರೆ ಹೇಗಂದರೆ, ನಮ್ಮ ಹತ್ರ ಒಂದು ವೇಳೆ ಬೇರೆ ಸಾಫ್ಟ್ವೇರ್ಸ್ ಇದ್ದರೆ ಅಲ್ಲಿಂದ ಕೂಡ ನಾವು ಡೇಟಾವನ್ನು ಇಂಪೋರ್ಟ್ ಮಾಡಬಹುದು. ಸೊ ಒಂದು ಸಲ ನಾವು ಇದನ್ನೆಲ್ಲ ಇಂಪೋರ್ಟ್ ಮಾಡಿದ ನಂತರ ಈಗ ಒಂದೊಂದೇ ಡಾಕ್ಯುಮೆಂಟನ್ನು ನೀವು ರೀಡ್ ಮಾಡ್ಬೋದು. ಈಗ ಇಲ್ಲಿ ಆಲ್ ಡಾಕ್ಯುಮೆಂಟ್ಸ್ ಅಂತ ಇದೆ. ಇದನ್ನು ನಾನು ಯಾವ ಫೋಲ್ಡರ್ ಕ್ರಿಯೇಟ್ ಮಾಡಿಲ್ಲ. ಸೊ ಆಲ್ ಡಾಕ್ಯುಮೆಂಟ್ಸ್ ಅಂತ ಹೇಳ್ಕೊಂಡು ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಈಗ ನೀವು ಒಂದು ಯಾವಾಗಲೂ ನೀವು PDF ಅನ್ನು ಇಲ್ಲಿ ಇಂಪೋರ್ಟ್ ಮಾಡಿದ ನಂತರ, ಆ್ಯಡ್ ಮಾಡಿದ ನಂತರ ಇದನ್ನು ನೀವು ಇದು ಮಾಡಿ, ಏನಂದರೆ ಸಿಲೆಕ್ಟ್ ಮಾಡಿ, Ctrl A ಅಂತ ಮಾಡ್ತೀನಿ ನಾನು. ರೈಟ್ ಕ್ಲಿಕ್ ಮಾಡಿದ ನಂತರ ಅಪ್ಡೇಟ್ ಡೀಟೇಲ್ಸ್ ಅಂತ ಇದೆ. ಅಪ್ಡೇಟ್ ಡೀಟೇಲ್ಸ್ ಅಂದರೆ ಅದರಲ್ಲಿರುವಂಥ ಡೀಟೇಲ್ಸ್ ಎಲ್ಲವೂ ಅಪ್ಡೇಟ್ ಆಗುತ್ತೆ. ಸೊ ಅದರಲ್ಲಿ ಇಯರ್ ಇರ್ಬೋದು, ಪಬ್ಲಿಷರ್ಸ್ ಇರ್ಬೋದು, ಇದೆಲ್ಲ ಎಷ್ಟು ಅದಕ್ಕೆ ಸಾಧ್ಯ ಇದೆಯೋ ಅಷ್ಟು ಅಪ್ಡೇಟ್ ಮಾಡ್ಕೊಳ್ತಾ ಹೋಗುತ್ತೆ. ಅದರ ನಂತರ ಈಗ ನಾನು ಒಂದೇ ಒಂದು ಡಾಕ್ಯುಮೆಂಟನ್ನು ಓಪನ್ ಮಾಡಿ ಅದರದ್ದು ಡೀಟೇಲ್ಸನ್ನು ನಾನು ಚೆಕ್ ಮಾಡ್ಬೋದು. ಸೊ ಈಗ ಇಲ್ಲಿ ನೋಡಿ, ಒಂದೊಂದೇ ಡಾಕ್ಯುಮೆಂಟ್ ನಾನು ರೀಡ್ ಮಾಡ್ತಾ ಹೋಗ್ಬೋದು. ಇದರಲ್ಲಿದೆ ಯಾವ ಡಾಕ್ಯುಮೆಂಟನ್ನು ನಾನು ಓಪನ್ ಮಾಡಿದ್ದೀನೋ ಇದು ನೀವು ನೋಡ್ಬೋದು. ಫುಲ್ ಡಾಕ್ಯುಮೆಂಟ್ ಓಪನ್ ಆಗುತ್ತೆ. ಅದರ ನಂತರ ಇಲ್ಲಿ ವ್ಯೂ ಅಂತ ಇದೆ. ವ್ಯೂ ಅಂತ ಬಂದಾಗ ನಾನು ಶೋ ಡಾಕ್ಯುಮೆಂಟ್ ಡೀಟೇಲ್ಸ್ ಅಂತ ಹೇಳಿದ್ರೆ ಈ ಡಾಕ್ಯುಮೆಂಟ್ನ ಎಲ್ಲ ಡೀಟೇಲ್ಸ್ ಕೂಡ ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಅದರ ಟೈಟಲ್,
ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ದ ಎಫೆಕ್ಟಿವ್ನೆಸ್ ಆಫ್ ರಿಲೇಶನ್ಶಿಪ್ ಮಾರ್ಕೆಟಿಂಗ್, ಇದು ಇದರ ಟೈಟಲ್ ಆಗಿದೆ. ಆಥರ್ಸ್ ನೋಡಿ, ಆಥರ್ನ ಹೆಸರು ತಂತಾನೆ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಜರ್ನಲ್ನ ಹೆಸರು ಯಾವುದು, ಆ ಜರ್ನಲ್ನ ಹೆಸರು ಕೂಡ ಇಲ್ಲಿ ಬಂದಿದೆ. ಈಗ ಕೆಲವು ಸಲ ಈ ಮಾಹಿತಿಗಳು ಸ್ವಲ್ಪ ತಪ್ಪಾಗಿರ್ಬೋದು, ನೀವು ಅದನ್ನು ಕ್ರಾಸ್ ಚೆಕ್ ಮಾಡಿಕೊಂಡು ಅದನ್ನು ಕರೆಕ್ಟ್ ಮಾಡ್ಬೋದು. ಮಿಸ್ಸಿಂಗ್ ಇರೋವಂಥ ಇನ್ಫಾರ್ಮೇಷನ್ನ ಕೂಡ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಇದು ನೀವು ಲೈಬ್ರರಿಯಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಇನ್ಕ್ಲೂಡ್ ಆದ ನಂತರ ಪ್ರತಿಯೊಂದು ಪೇಪರನ್ನು ಈ ಥರ ರೀಡ್ ಮಾಡ್ಬೋದು. ನಾನು ಮತ್ತೆ ಮೈ ಲೈಬ್ರರಿಗೆ ಅಂತ ಹೋದರೆ ಇಲ್ಲಿ ಕೂಡ ನಿಮ್ಮ ಪೇಪರ್ ಸಿಲೆಕ್ಟ್ ಆಗಿದೆ, ಇಲ್ಲಿ ಎಲ್ಲ ಇನ್ಫಾರ್ಮೇಷನ್ ನಿಮಗೆ ಕಾಣಿಸ್ತಾ ಹೋಗುತ್ತೆ. ಸೊ ಅದೇ ಥರ ನಾನೀಗ ಚೆಕ್ ಮಾಡ್ಬೋದು ಇಲ್ಲಿ ಕೊಟ್ಟಿರೋ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಾ ಅಂತ. ಸೊ ಇದು ಟೈಟಲ್ಸ್ ಕರೆಕ್ಟ್ ಆಗಿದೆ, ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಇದು ಕರೆಕ್ಟ್ ಆಗಿದೆ. ಇದರ ನಂತರ ನಾನು ಸ್ವಲ್ಪ ಕೆಳಗೆ ಸ್ಕ್ರೋಲ್ ಮಾಡ್ತೀನಿ. ಆಬ್ಸ್ಟ್ರಾಕ್ಟ್ ಕೂಡ ಕಂಪ್ಲೀಟ್ ಆಬ್ಸ್ಟ್ರಾಕ್ಟ್ ಇಲ್ಲಿ ಕಾಣಿಸ್ತಾ ಇದೆ. ಸೊ ಈ ಥರ ಎಲ್ಲ ಇನ್ಫಾರ್ಮೇಷನ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಬೋದು. ಆಮೇಲೆ ಇನ್ಫಾರ್ಮೇಷನ್ ಯಾವುದಾದ್ರೂ ಮಿಸ್ಸಿಂಗ್ ಇದ್ದರೆ ನೀವು ಅದನ್ನು ಇಲ್ಲಿ ಆ್ಯಡ್ ಕೂಡ ಮಾಡ್ಬೋದು. ಇಲ್ಲಿ ಈಗ ಆಥರ್ನ ಹೆಸರು ಟೈಪ್ ನೋಡಿ, ಕ್ಲಿಕ್ ಮಾಡಿ, ಆವಾಗ ನೋಡಿ ಇಲ್ಲಿ ರಾಬರ್ಟ್ ಅಂತ ಇದೆ, ಇವರ ಹೆಸರು ಕೂಡ ಇಲ್ಲಿ ಇದೆ. ಎರಡನೇದ್ದು ರಾಜೀವ್ ಹೆಸರು ಇದೆ. ಆಮೇಲೆ ಧ್ರುವ್ ಅಂತ ಇದೆ, ಮೂರನೇ ಆಥರ್. ನಾಲ್ಕನೇ ಆಥರ್ ಕೆನಿತ್ ಅಂತ ಇದೆ. ಸೊ ಇವರೆಲ್ಲರ ಹೆಸರು ಕರೆಕ್ಟ್ ಆಗಿದೆ, ಅದರಿಂದ ನಾನು ಅದನ್ನು ಏನು ಮಾಡಬೇಕಾಗಿಲ್ಲ. ಅದರ ನಂತರ ಒಂದು ವೇಳೆ ಇನ್ನೂ ಏನಾದರೂ ಇನ್ಫಾರ್ಮೇಷನ್ ನಿಮಗೆ ಇದರಲ್ಲಿ ಇದ್ದರೆ, January 13, 2005 ಅಂತ ಇದೆ, ಇಲ್ಲಿ ಇಯರ್ 2011 ಅಂತ ಕೊಟ್ಟಿದ್ದಾರೆ, ಅದು ನೀವು ಕರೆಕ್ಷನ್ ಮಾಡ್ಬೋದು. ಅದೇ ಥರ ಪ್ರಿಪೇರ್ಡ್ ಫಾರ್ ಜರ್ನಲ್ ಆಫ್ ಮಾರ್ಕೆಟಿಂಗ್, ಸೊ ಇದು ಜರ್ನಲ್ನ ಹೆಸರು ರಾಂಗ್ ಆಗಿದೆ, ನೀವು ಇದನ್ನು ಕರೆಕ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಮ್ಯಾನ್ಯುವಲಿ ಅದನ್ನು ಎಂಟರ್ ಮಾಡ್ತಾ ಇದ್ದೀನಿ, ಜರ್ನಲ್ ಆಫ್ ಮಾರ್ಕೆಟಿಂಗ್. ಸೊ ಈ ಥರ ನೀವು ಇನ್ಫಾರ್ಮೇಷನನ್ನು ಇಲ್ಲಿ ಫೀಡ್ ಮಾಡ್ಬೋದು, ಅದು ಆಟೋಮ್ಯಾಟಿಕ್ ಸೇವ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಪೇಪರನ್ನು ನೀವು ರೀಡ್ ಮಾಡ್ತಾ ಹೋಗ್ತೀರಾ. ರೀಡ್ ಮಾಡಿದಾಗ ಇಲ್ಲಿ ಸುಮಾರು ನಿಮಗೆ ಇನ್ಫಾರ್ಮೇಷನ್ ಕಾಣಿಸ್ತಾ ಹೋಗುತ್ತೆ. ಇಲ್ಲಿ ನೀವು ಈ ಪೇಪರ್ ಓದ್ತಾ ಇದ್ದಂಗೆ ನೋಟ್ಸನ್ನು ಕೂಡ ಪ್ರಿಪೇರ್ ಮಾಡ್ಬೋದು. ನಿಮ್ಗೆ ಯಾವುದಾದ್ರೂ ಇನ್ಫಾರ್ಮೇಷನ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸಿದರೆ ಅದನ್ನು ನೀವು ಹೈಲೈಟ್ ಮಾಡ್ಬೋದು. ಅದೇ ಥರ ನೋಟ್ಸನ್ನು ಕೂಡ ಬರಿಬೋದು. ಸೊ ಇಲ್ಲಿ ನೋಟ್ಸ್ ಅಂತ ನಾನು ಕ್ಲಿಕ್ ಮಾಡಿದಾಗ, ಸಪೋಸ್ ನೀವು ಇದನ್ನು ಹೈಲೈಟ್ ಮಾಡ್ತೀರಾ ಅಥವಾ ಇಲ್ಲಿ ಕ್ಲಿಕ್ ಮಾಡ್ತೀರಾ, ಇಲ್ಲಿ ನೋಡಿ ಈಗ ಇದನ್ನು ನಾನು ಹೈಲೈಟ್ ಕೂಡ ಮಾಡ್ಬೋದು. ಹೈಲೈಟ್ ಮಾಡಿದ ನಂತರ ಇಲ್ಲಿ ಹೈಲೈಟ್ ದಿಸ್ ಟೆಕ್ಸ್ಟ್ ಆ್ಯಂಡ್ ಆ್ಯಡ್ ಅ ನೋಟ್ ಅಂತ ಇದೆ, ಇಲ್ಲಿ ನೀವು ನೋಟ್ ಕೂಡ ಬರಿಬೋದು, ಇಂಪಾರ್ಟೆಂಟ್ ಅಂತನೋ ಅಥವಾ ಏನು ನಿಮಗೆ ನೋಟ್ ಬರಿಬೇಕೋ ಆ ಥರ ಇದನ್ನು ನೀವು ಆ್ಯಡ್ ಮಾಡ್ಬೋದು. ಸೊ ಇಲ್ಲಿ ನೋಟ್ ಕ್ರಿಯೇಟ್ ಆಗಿದೆ. ಅದೇ ಥರ ಹೈಲೈಟ್ ಮಾಡುವಂಥದ್ದು ತೋರಿಸ್ಕೊಟ್ಟಿದ್ದೀನಿ ನಿಮಗೆ. ಬೇರೆ ಬೇರೆ ಥರ ರೆಕ್ಟ್ಯಾಂಗಲಲ್ಲಿ ಕೂಡ ಹೈಲೈಟ್ ಮಾಡ್ಬೋದು. ಈ ಥರ ಹೈಲೈಟ್ ಮಾಡಿನೂ ನೀವು ಇಡ್ಬೋದು. ಆಮೇಲೆ ಬೇರೆ ಕಲರಲ್ಲಿ ಕೂಡ ನೀವು ಹೈಲೈಟ್ ಮಾಡ್ಬೋದು. ಈ ಥರ ಯಾವುದಾದ್ರೂ ಟೆಕ್ಸ್ಟ್ ಅಥವಾ ಯಾವುದಾದ್ರೂ ಕಂಟೆಂಟ್ ನಿಮಗೆ ಇಂಪಾರ್ಟೆಂಟ್ ಅನಿಸಿದರೆ ನೀವು ಹೈಲೈಟ್ ಮಾಡ್ಬೋದು. ಒಂದು ವೇಳೆ ಅದು ಬೇಡ ಅಂತ ಇದ್ದರೆ ಇಲ್ಲಿ ಎಡಿಟ್ ಅಂತ ಇದೆ, ಎಡಿಟ್ ಅಂತ ಇದೆ. ಎಡಿಟಲ್ಲಿ ನೀವು ಅಂಡು ಆ್ಯಡ್ ಹೈಲೈಟ್ ಅಂತ ಇದೆ, ಇದನ್ನು ನೀವು ಬೇಡದಿದ್ರೆ ಅದನ್ನು ಅಂಡು ಮಾಡಬಹುದು. ಅಥವಾ ಡೈರೆಕ್ಟ್ ಕಂಟ್ರೋಲ್ Z ಅಂತ ಮಾಡಿದ್ರು ಅದು ಹೋಗುತ್ತೆ ಅಲ್ಲಿಂದ. ಸೊ ಈ ಥರ ನೀವು ಡಾಕ್ಯುಮೆಂಟನ್ನು ಝೂಮ್ ಇನ್ ಮತ್ತು ಝೂಮ್ ಔಟ್ ಕೂಡ ಮಾಡ್ಬೋದು. ಆಮೇಲೆ ಇದನ್ನು ಯಾವ ಥರ ನೀವು ಫಿಟ್ ಮಾಡಬೇಕು ಅಂತ ಇದ್ದೀರಾ ಆ ಥರ ಕೂಡ ಇಲ್ಲಿ ನೋಡಿ ವರ್ಟಿಕಲ್ ಮತ್ತು ಹಾರಿಜಾಂಟಲಿ ನೀವು ಇದನ್ನು ಫಿಟ್ ಮಾಡ್ಬೋದು. ಬೇಕು ಅಂದರೆ ಫುಲ್ ಸ್ಕ್ರೀನಲ್ಲಿ ಕೂಡ ಇದನ್ನು ಸೆಟ್ ಮಾಡ್ಬೋದು. ಎಸ್ಕೇಪ್ ಅಂತ ಮಾಡಿದರೆ ಫುಲ್ ಸ್ಕ್ರೀನ್ ಮೋಡಿಂದ ಅದು ನಾರ್ಮಲ್ ಮೋಡಿಗೆ ಬರುತ್ತೆ. ಅದರ ನಂತರ ಈಗ ನಾವು ಲೈಬ್ರರಿಗೆ ಅಂತ ಹೋದಾಗ ಇಲ್ಲಿ ನಾವು ಈ ಪೇಪರ್ನ ಇನ್ಫಾರ್ಮೇಷನನ್ನು ನಾವೆಲ್ಲ ಚೆಕ್ ಮಾಡಿದ್ವಿ, ಒಂದು ಸಲ ರೀಡ್ ಮಾಡಾಗಿದೆ. ಸೊ ಇಲ್ಲಿ ರೀಸೆಂಟ್ಲಿ ರೆಡ್ ಅಂತ ಇದೆ. ರೀಸೆಂಟ್ಲಿ ರೆಡ್ ಅನ್ನೋಂತಹ ಸೆಕ್ಷನಲ್ಲಿ ನಿಮ್ಮ ಪೇಪರ್ ಬಂದು ಕೂತ್ಕೊಳ್ಳುತ್ತೆ. ಯಾಕೆಂದರೆ ನೀವು ಇದನ್ನು ಓದಿ ಆಗಿದೆ ಅಂತ
ನಿಮಗೆ ಅದು ಎಚ್ಚರಿಸುತ್ತೆ. ಇಲ್ಲಿ ಈ ಟ್ಯಾಬಲ್ಲಿ ಬಂದು ಕೂತಿರುತ್ತದು. ಸೊ ಆಲ್ ಡಾಕ್ಯುಮೆಂಟ್ಸಲ್ಲಿ ಕೂಡ ಅದು ಇರುತ್ತೆ. ಅದೇ ಥರ ರೀಸೆಂಟ್ಲಿ ಆ್ಯಡ್ ಅಂತ ಕೂಡ ಅಲ್ಲಿ ಕೂಡ ಇರುತ್ತೆ. ಈಗ ಇಲ್ಲಿ ನಿಮಗೆ ಗ್ರೀನ್ ಒಂದು ಡಾಟ್ ಕಾಣಿಸ್ತಾ ಇದೆ. ಈಗ ಸಪೋಸ್ ನೀವು ಈ ಪೇಪರನ್ನು ಓದಿದ್ದೀರಾ, ಸೊ ಇದನ್ನು ನೀವು ಮಾರ್ಕ್ ಆ್ಯಸ್ ರೆಡ್ ಅಂತ ಮಾಡಿದರೆ ಆ ಡಾಟ್ ಸಣ್ಣದಾಗುತ್ತೆ. ಸೊ ಈ ಥರ ನೀವು 2 ಪೇಪರ್ ಓದಾಗಿದೆ, ಸೊ ಇದನ್ನು ನೀವು ಮಾರ್ಕ್ ಆ್ಯಸ್ ರೆಡ್ ಅಂತ ಮಾಡ್ಬೋದು. ಅದೇ ಥರ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ ಈ ಪೇಪರ್, ಇದನ್ನು ನೀವು ಅದನ್ನು ಸೇವ್ ಮಾಡ್ಕೊಳ್ಬೇಕು, ಅದನ್ನು ಯಾವುದಾದ್ರೂ ರೆಫರೆನ್ಸ್ಗೆ ಕೊಡಲೇಬೇಕು ಅಂತ ಆ ಥರ ನಿಮ್ಗೆ ಇಂಪಾರ್ಟೆಂಟ್ ಅನಿಸಿದರೆ ಆ್ಯಡ್ ಟು ಫೇವ್ರೆಟ್ಸ್ ಅಂತ ಇರ್ಬೋದು. ಆ್ಯಡ್ ಟು ಫೇವ್ರೆಟ್ಸ್ಗೆ ನೀವು ಇದನ್ನು ಆ್ಯಡ್ ಮಾಡ್ಬೋದು. ಸೊ ಫೇವ್ರೆಟಲ್ಲಿ ಇದು ರಿಫ್ಲೆಕ್ಟ್ ಆಗುತ್ತೆ. ನೋಡ್ಬೋದು ನೀವು ಫೇವ್ರೆಟಲ್ಲಿ ಈ ಪೇಪರ್ ಬಂದಿದೆ. ಸೊ ಆಲ್ ಡಾಕ್ಯುಮೆಂಟ್ಸಲ್ಲಿ ಅಗೇನ್ ನಿಮಗೆ ಎಲ್ಲ ಪೇಪರ್ಗಳು ಕಾಣಿಸ್ಕೊಳ್ತಾ ಹೋಗುತ್ತೆ. ಇಲ್ಲಿ ನೀವು ಫಿಲ್ಟರ್ ನೋಡ್ಬೋದು. ಫಿಲ್ಟರ್ ಬೈ ಆಥರ್ಸ್ ಅಂತ ಇದೆ. ನೀವು ಯಾವುದಾದ್ರೂ ಆಥರನ್ನು ಕ್ಲಿಕ್ ಮಾಡಿದರೆ ಆ ಆಥರ್ ರಿಲೇಟೆಡ್ ಡಾಕ್ಯುಮೆಂಟ್ ಮಾತ್ರ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗುತ್ತೆ. ಅದೇ ಥರ ಈಗ ನೋಡಿ, ನಾನು ಬೇರೆ ಬೇರೆ ಆಥರ್ನ ಕ್ಲಿಕ್ ಮಾಡಿದಾಗ ಆ ಆಥರ್ ರಿಲೇಟೆಡ್ ಮಾತ್ರ ಡಾಕ್ಯುಮೆಂಟ್ ಕಾಣಿಸ್ತಾ ಹೋಗುತ್ತೆ. ಇದೇ ಥರ ನೀವು ಬೇರೆ ಫಿಲ್ಟರ್ಗಳನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಫಿಲ್ಟರ್ ಬೈ ಪಬ್ಲಿಕೇಶನ್ ಅಂತ ಇದೆ. ಈಗ ಪಬ್ಲಿಕೇಶನ್ ಯಾವುದೆಲ್ಲ ಇದೆ, ಸಪೋಸ್ ನಾನೀಗ RBI ಮಂತ್ಲಿ ಬುಲೆಟಿನ್ ಈ ಪಬ್ಲಿಕೇಶನ್ ಅವರದ್ದು ಅಂತಂದರೆ ಇದೊಂದೇ ಓಪನ್ ಆಗ್ತಾ ಇದೆ. ಇದೇ ಥರ ನೀವು ಬೇರೆ ಬೇರೆ ಕೀವರ್ಡ್ ಅಥವಾ ಆಥರ್ ಸರ್ಚ್ ಫಿಲ್ಟರ್ ಹಾಕಿ ನೀವು ಡಾಕ್ಯುಮೆಂಟನ್ನು ಫಿಲ್ಟರ್ ಮಾಡ್ಬೋದು. ಆ ನಂತರ ಇಲ್ಲಿ ಕೂಡ ನೀವು ಒಂದಷ್ಟು ಡಾಕ್ಯುಮೆಂಟ್ ಇಲ್ಲಿ ಸೇವ್ ಮಾಡಿದಾಗ ನಿಮಗೆ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ಗೆ ಹೋಗಬೇಕು ಅಂತಿದ್ರೆ ಇಲ್ಲಿ ಸರ್ಚ್ ಅಂತ ಇದೆ. ಇಲ್ಲಿ ಸರ್ಚ್ ಅಂತ ಮಾಡಿದಾಗ ಸಪೋಸ್ ನಾನು ಅರುಣ್ ಅಂತ ಹಾಕಿದರೆ, ನಾನು ಆಥರ್ ಹೆಸರು ಗೊತ್ತಿದೆ ನನಗೆ, ಸೊ ಅರುಣ್ ಅಂತ ಹಾಕಿದಾಗ ನೋಡಿ ಇಲ್ಲಿ ಈ ಒಂದು ಡಾಕ್ಯುಮೆಂಟ್ ಓಪನ್ ಆಗಿದೆ. ಸೊ ಈ ಥರ ನೀವು ಪರ್ಟಿಕ್ಯುಲರ್ ಆಗಿ ಕೂಡ ಆಥರ್ ಹೆಸರು ಹಾಕಿನೂ ಸರ್ಚ್ ಮಾಡ್ಬೋದು, ಅಥವಾ ನಿಮಗೆ ಒಂದು ವೇಳೆ ಪೇಪರ್ನ ಹೆಸರು ಗೊತ್ತಿದ್ದಿದ್ರೆ ಅದನ್ನು ಕೂಡ ಹಾಕಿ ನೀವು ಸರ್ಚ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಈಗ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಇದೆ, ತುಂಬ ಕಡೆ ಇದೆ, ನಾನು ಅದನ್ನು ಸರ್ಚ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳಿ. ಇನ್ಕ್ಲೂಷನ್, ಸೊ ಫೈನಾನ್ಷಿಯಲ್ ಇನ್ಕ್ಲೂಷನ್ ಇರುವಂಥದ್ದು ಆಲ್ಮೋಸ್ಟ್ ಎಲ್ಲನೂ ಓಪನ್ ಆಗ್ತಾ ಇದೆ. ಸೊ ಅದರಲ್ಲಿ ಈಗ ನನಗೆ ಕನ್ಫ್ಯೂಷನ್ ಆಗ್ತಿದೆ ಯಾವ ಎಕ್ಸಾಕ್ಟ್ ಪೇಪರ್ ಬೇಕು. ಸೊ ಆವಾಗ ನಾನು ಆಥರ್ನ ಹೆಸರನ್ನು ಹಾಕ್ಬೋದು. ಸೊ ಈ ಥರ ನಾನು ನನಗೆ ಬೇಕಾಗಿರುವಂಥದ್ದನ್ನು ಸರ್ಚ್ ಮಾಡ್ಬೋದು. ಅದರ ನಂತರ ನಾನು ಒಂದು ಸೆಪರೇಟ್ ಫೋಲ್ಡರನ್ನು ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲಿಗ ಒಂದು ಕ್ರಿಯೇಟ್ ಫೋಲ್ಡರ್ ಅಂತ ಆಪ್ಷನ್ ಇದೆ. ಸೊ ಕ್ರಿಯೇಟ್ ಫೋಲ್ಡರ್ ಅಂತ ಬಂದಾಗ ನಾನಿಲ್ಲಿ ಸಪೋಸ್ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ತೀನಿ. ಅಲ್ಲಿ ಅದಕ್ಕೊಂದು ಹೆಸರು ಕೊಟ್ಟರೆ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ನಾನು ಅದಕ್ಕೆ ಹೆಸರು ಕೊಡ್ತಾ ಇದ್ದೀನಿ. ಸೊ ಎಲ್ಲ ಫೈನಾನ್ಷಿಯಲ್ ಇನ್ಕ್ಲೂಷನ್ ರಿಲೇಟೆಡ್ ಪೇಪರ್ಸ್ ನಾನು ಇದರಲ್ಲಿ ಸೇವ್ ಮಾಡ್ಬೋದು. ಸೊ ಯಾವ ಥರ ಸೇವ್ ಮಾಡ್ಬೋದು, ಆಲ್ ಡಾಕ್ಯುಮೆಂಟ್ಸ್ಗೆ ಹೋಗ್ತೀನಿ ನಾನು. ಸೊ ಈಗ ಈ ಒಂದು ಪೇಪರನ್ನು ನಾನು ಈ ಫೋಲ್ಡರಲ್ಲಿ ಇನ್ಕ್ಲೂಡ್ ಮಾಡಬೇಕು ಅಂತ ಇದ್ದರೆ ನಾನು ಆ ಪೇಪರನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿದ ನಂತರ ಅದನ್ನು ಡ್ರ್ಯಾಗ್ ಮಾಡಿ ಇಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಫೋಲ್ಡರಿಗೆ ನಾನು ಆ್ಯಡ್ ಮಾಡ್ತೀನಿ. ಸೊ ಈಗ ನಾನು ಫೈನಾನ್ಷಿಯಲ್ ಇನ್ಕ್ಲೂಷನ್ ಫೋಲ್ಡರ್ ಓಪನ್ ಮಾಡಿದರೆ ಇಲ್ಲಿ ಕಾಣಿಸುತ್ತೆ. ಸೊ ಖಾನ್ HR ಇಲ್ಲಿ ಇದು ಆಲ್ ಡಾಕ್ಯುಮೆಂಟ್ಸಲ್ಲಿ ಕೂಡ ಕಾಣುತ್ತೆ, ಅದೇ ಥರ ಆ ಫೋಲ್ಡರಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ನನಗೆ ಬೇಕಾಗಿರುವಂಥ ಪೇಪರನ್ನು ನಾನು ಅಲ್ಲಿ ಇನ್ಕ್ಲೂಡ್ ಮಾಡ್ಬೋದು, ಆ್ಯಡ್ ಮಾಡ್ಬೋದು. ಸೊ ಈಗ ಈ ಪೇಪರು ನನಗೆ ಬೇಕು ಅಂತಿದ್ರೆ ಇದನ್ನು ಕೂಡ ನಾನು ಡ್ರ್ಯಾಗ್ ಮಾಡಿ ಇಲ್ಲಿ ಡ್ರಾಪ್ ಮಾಡ್ತೀನಿ. ಸೊ ಈ ಫೋಲ್ಡರಲ್ಲಿ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ 2 ಪೇಪರ್ಸ್ ಕಾಣಿಸ್ತಾ ಇದೆ. ಬಟ್ ಆಲ್ ಡಾಕ್ಯುಮೆಂಟ್ ಅಂತ ಬಂದಾಗ ಇದು ಎಲ್ಲ ಡಾಕ್ಯುಮೆಂಟ್ ಕೂಡ ಇಲ್ಲಿ ಕಾಣಿಸುತ್ತೆ. ಸೊ ಅನ್ಸಾರ್ಟೆಡ್ ಅಂತ ಹೇಳಿದ್ರೆ, ಅನ್ಸಾರ್ಟೆಡ್ ಅಂದರೆ ಇದು ಯಾವುದು ಕೂಡ ಫೋಲ್ಡರಲ್ಲಿ ಇಲ್ಲ, ಇದನ್ನು ನಾನು ಕ್ಯಾಟಗರೈಸ್ ಮಾಡಿಲ್ಲ ಅಂತ ಅರ್ಥ. ಬಟ್ ಆಲ್ ಡಾಕ್ಯುಮೆಂಟ್ಸ್ ಅಂದರೆ ಇಲ್ಲಿರೋವಂಥ ಫೋಲ್ಡರಲ್ಲಿ ಇರಲಿ ಅಥವಾ ಅನ್ಸಾರ್ಟೆಡ್ ಅಲ್ಲಿ ಇರಲಿ ಎಲ್ಲವೂ ಇಲ್ಲಿ ಕಾಣಿಸ್ಕೊಳ್ಳುತ್ತೆ.